ಜಗ್ಗೇಶ್ ಅವರು ಕ್ಷಮೆ ಕೇಳಿದ್ದಾರೆ ನಾನು ಯಾರನ್ನೂ ಅಲ್ಗಂಡು ಮಾತಾಡಲ್ಲ. ನಾನು ಯಾರನ್ನೂ ಹೆಚ್ಚಾಗಿ ನಾನು ಹೇಳಲ್ಲ. ನಾನು ಅವತ್ತು ಹೇಳಿದ್ದೆ ಕಾಲೈ ತಸ್ಮೈ ನಮ ಭಗವಂತನು ಅಷ್ಟೇನೆ. ಏನ್ ಹೇಳ್ತೀನಿ ಅಂತಂದ್ರೆ ಕೆಲವೊಂದು ವೇದಿಕೆಗಳು, ಕೆಲವೊಂದು ಮೈಕು, ಕೆಲವೊಂದು ಕ್ಯಾಮ್ರಾ ಅನ್ಸಿಕ್ಕಿದವಾಗ ನಮ್ಮ ಬಾಯಲ್ಲಿ ಬರೋ ಮಾತು ಯಾವುದು, ನಮ್ಮ ಎದುರುಕ ಇರೋ ಜನ ಯಾರು, ನಾವ್ ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋದು ಬೇಕು. ನಾವೊಬ್ರು ತಂಟೆಗೆ ಹೋಗಿ ಇವತ್ತು ಯಾರ್ದು ಜೇತಿ ಮಾತಾಡಿದವ್ರಲ್ಲ, ನಮ್ಗೆ ಬೇಡ. ನಾನ್ ಮೊನ್ನೇನು ಕೋಪದಾಗ ಮಾತಾಡಿದ್ದು ಏನಕ್ಕ ಅಂತಂದ್ರೆ, ನಾವ್ ಯಾರ ತಂಟೆಗೂ ಹೋಗ್ದಿರಲ್ಲ ಇವ್ರು ನಮ್ಮನ್ನ ಹಿಂಗ್ ಮಾತಾಡ್ತಾರೆ ಅನ್ನೋದು ಬಿಟ್ರೆ ನಮ್ಗೆ ಇನ್ನೇನ್ ಬೇರೆ ಏನು ಉದ್ದೇಶ ಇರಲಿಲ್ಲ ಅಲ್ಲಿ ಮಾತಾಡ್ಬೇಕನ್ನೋದು. ಯಾಕೆ ಹೇಳ್ತೀನಿ ಅಂತಂದ್ರೆ, ಇಲ್ಲ ನಾವ್ ಅವ್ರದ್ದೇನಾನು ತಿಂದಿರ್ಬೇಕು, ಇಲ್ಲ ಅವ್ರು ನಮ್ದೇನಾನು ತಿಂದಿರ್ಬೇಕು, ಇಲ್ಲ ನಮ್ಗೆ ಅವ್ರಿಗೆ ಏನಾನ ವೈಮನ್ಸ್ ಏನು ಇಲ್ದಿರಿ, ಯಾಕೆ ನಾವು ನಮ್ದೇ 108 ಕೆಲಸ. ಆ ಕಾರಣಕ್ಕ ಭಗವಂತನ ಆಡ್ಸ್ತಾ ಇರೋದು ಅಷ್ಟೇ, ನಮ್ದೇನಿಲ್ಲ. ಮೈಕ್ ಇಟ್ಕೊಂಡ ನಾವು ಅಂದ್ರೆ ಏನಾರ ಬೈದಿದ್ರೆ ಅಂತ ಕ್ಷಮೆ ಅಂತ ಅಂದ್ಬಿಟ್ಟು ಹೇಳೋದು ಪರ್ಟಿಕ್ಯುಲರ್ ನಿಮ್ಮ ಹೆಸರು ಹಾಕಿಲ್ಲ. ನಾನೇನ್ ಹೇಳ್ತೀನಿ ಅಂತಂದ್ರೆನಾ, ಅವ್ರ ಮನ್ಸ್ ಭಗವಂತನಿಗೆ ಏನೋ ಕೊಟ್ಟವ್ನೆ, ಅವ್ರ ಮನ್ಸಾಗ ಹೇಳ್ಸವ್ನೆ ಅಷ್ಟೇ. ನಾಲ್ಕು ಅವತ್ತು ದೇವ್ರು ನನ್ ಮನ್ಸ್ಕೊಂಡ್ ಕೊಟ್ಟ, ಏನೋ ಮಾತಾಡ್ಬೇಡಪ್ಪ, ಕಾಲೈ ತಸ್ಮೈ ನಮ, ಕಾಲನೇ ಕಲ್ಸ್ಬೇಕು ಬುದ್ಧಿ ಅಂತ ಅಲ್ವಾ, ಅಷ್ಟೇ ನಾನು ಹೇಳೋದು. ಇವಾಗ ಅವರು ಹಿರೀಕರವ್ರು, ಅವತ್ತು ನಾನು ಅದೇ ಮಾತಾಡಿದಣ, ಅವ್ರು ದೊಡ್ಡವ್ರು ಬಿಡ್ರಣ ಅಂತಂದೆ ಅಲ್ವಾ. ಅವ್ರು ದೊಡ್ಡವ್ರು, ಅವ್ರ ಕೈ ಮುಂದಾಲೋಚನೆ ಇಲ್ಲ ಅಂತಂದವಾಗ ನಾನಂತೂ ಮುಂದಕ್ಕೆ ಯೋಚನೆ ಮಾಡೇ ನಾನು ಮಾತಾಡೋದು, ಯಾವುದೇ ಮಾತಾಡ್ಲಿ. ಇವಾಗ ಹುಡುಗಂದ ವಿಡಿಯೋ ಬಗ್ಗೆ ಹೇಳ್ದನಲ್ಲ, 2 ದಿನ ನಾನು ಹುಡುಗರು ಕೇಳಿದೆ, ಫೋನ್ ಹಾಕಿ ಕೇಳ್ರಪ್ಪ ಎತ್ಲಿ ಅಂತ. ಅವನು ಅದ್ರ ಏನ್ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ನಾನು ಇಲ್ಲಿ ಹೇಳ್ತಾ ಇರೋದು, ಯಾಕಂದ್ರೆ ಕಷ್ಟ